ರಾಮಪುರ ಅನ್ನುವ ಊರಿನಲ್ಲಿ ಕನಕಯ್ಯ ಅನ್ನುವ ವೆಂಕಟೇಶ್ವರ ಸ್ವಾಮಿಯ ಭಕ್ತನೊಬ್ಬ ಇದ್ದ. ಕನಕಯ್ಯನಿಗೆ ತಿರುಪತಿಗೆ ಹೋಗ್ಬೇಕು ಅನ್ನುವ ಆಸೆ ಇತ್ತು. ಬರೀ ಅವನಿಗೆ ಮಾತ್ರ ಅಲ್ಲ, ಆ ಊರಿನಲ್ಲಿರುವ ಸುಮಾರು ಜನರಿಗೂ ತಿರುಪತಿಗೆ ಹೋಗ್ಬೇಕು ಅನ್ನುವ ಆಸೆ ಇತ್ತು. ಆದ್ರೆ ಆ ಊರಿನವರು ಎಲ್ಲಿ ಹೋಗ್ಬೇಕು ಅಂದ್ರೂ ಕೂಡ ಒಂದು ನದಿಯನ್ನು ದಾಟಿ ಹೋಗ್ಬೇಕಾಗಿತ್ತು. ಆದ್ರೆ ಆ ನದಿಯಲ್ಲಿ ನೀರಿನ ವೇಗ ತುಂಬಾನೇ ಜಾಸ್ತಿ ಇರ್ತಿತ್ತು. ಅದನ್ನು ಮಳೆಗಾಲದಲ್ಲಿ ತುಂಬಾನೇ ಜಾಸ್ತಿ ಇರ್ತಿತ್ತು. ಹೀಗಿರುವಾಗ ಅವರು ಪಕ್ಕದೂರಿಗೆ ಹೋಗೋದಕ್ಕೂ ಕೂಡ ತುಂಬಾನೇ ಕಷ್ಟಪಟ್ಟು ಹೋಗ್ತಾ ಇದ್ರು. ಸ್ವಾಮಿ ವೆಂಕಟೇಶ್ವರ, ಎಷ್ಟೋ ದಿನಗಳಿಂದ ತಿರುಮಲೆಗೆ ಬಂದು ನಿನ್ನ ದರ್ಶನ ಮಾಡಬೇಕು ಅಂತ ಕನ್ಸು ಕಟ್ಕೊಂಡೇ ಇದ್ದೀನಿ. ಆದರೆ ಒಂದ್ಸಲ ಕೂಡ ನಿನ್ನ ಬಳಿ ಬರಲಿಕ್ಕೆ ಆಗಲಿಲ್ಲ. ಸ್ವಾಮಿ, ನನ್ನನ್ನು ನಿಮ್ಮ ಬಳಿ ಕರ್ಕೊಳ್ಳಿ. ನಿಮ್ಮನ್ನು ದರ್ಶನ ಮಾಡುವ ಭಾಗ್ಯವನ್ನು ಕೊಡಿ ಸ್ವಾಮಿ. ಹಾಗೆ ಕನಕಯ್ಯ ವೆಂಕಟೇಶ್ವರ ಸ್ವಾಮಿಯ ಮುಂದ್ಗಡೆ ದೀಪನ ಇಟ್ಟು ಅವನ ಮನಸ್ಸಲ್ಲಿರುವ ಕಷ್ಟವನ್ನ ದೇವ್ರ ಹತ್ರ ಹೇಳ್ಕೊಂಡ. ಆವಾಗ ಕನಕಯ್ಯನ ಹೆಂಡತಿ ಕಮಲ ಅವನ ಹತ್ರ ಈ ರೀತಿ ಹೇಳಿದ್ಲು. ಪಕ್ಕದ ಊರಲ್ಲಿ ನಡೆದ ಮದುವೆಗೂ ಕೂಡ ಹೋಗಕ್ಕಾಗಿಲ್ಲ. ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂದ್ರೆ ಕೂಡ ಒಂದು ದೊಡ್ಡ ನದಿನ ದಾಟ್ಕೊಂಡು ಹೋಗ್ಬೇಕು. ಹಾಗಿರುವಾಗ ಎಷ್ಟೋ ದೂರದಲ್ಲಿರುವ ತಿರುಮಲೆಗೆ ಹೇಗೇರಿ ಹೋಗೋದು? ನಿಮ್ಮ ಆಸೆಗೆ ಸ್ವಲ್ಪ ಆದ್ರೂ ಮಿತಿ ಇರ್ಬೇಕಲ್ವಾ? ಅದೆಲ್ಲ ನನಗೆ ಗೊತ್ತಿಲ್ಲ. ಎಷ್ಟೋ ತಡೆಗಳಿದ್ರೂ ಕೂಡ ಆ ದೇವರು ಅವರ ದರ್ಶನವನ್ನು ಮಾಡಲು ನನಗೆ ಅವಕಾಶ ಕೊಡ್ತಾರೆ. ಕೇವಲ ನಾವಿಬ್ರು ಮಾತ್ರ ಅಷ್ಟು ಕಿಲೋಮೀಟರ್ ದೂರ ನಡ್ಕೊಂಡೋಗಿ ನದಿನ ದಾಟೋದು ತುಂಬಾ ಕಷ್ಟನೇ. ಒಂದ್ ಕೆಲ್ಸ ಮಾಡೋಣ, ಊರಲ್ಲಿ ಇರುವವರ ಬಳಿ ಆ ತಿರುಮಲ ವೆಂಕಟೇಶ್ವರನ ಮಹಿಮೆಯನ್ನು ಹೇಳಿ, ಹಾಗೇನೆ ಪೂಜೆ ಮಾಡ್ಲಿಕ್ಕೂ ಹೇಳಿ ಎಲ್ಲರನ್ನ ಕರ್ಕೊಂಡೋಗೋಣ. ಆಗ ನಾವೆಲ್ಲರೂ ಸೇರಿ ದೇವಸ್ಥಾನಕ್ಕೆ ಹೋಗ್ಬೇಕು. ನಮಗೂ ಎಲ್ಲರ ಜೊತೆ ಇದ್ದಂಗಾಗುತ್ತೆ. ನೀನು ಹೇಳಿದ್ದು ನಿಜಾನೇ. ನಾನು ಇವಾಗಲೇ ಹೋಗಿ ನನ್ನ ಗೆಳೆಯರ ಬಳಿ ಈ ವಿಷಯನ ಮಾತಾಡ್ತೀನಿ. ಹಾಗೆ ಕನಕಯ್ಯ ಪೂಜೆನ ಮುಗಿಸಿ ಅವನ ಸ್ನೇಹಿತರನ್ನ ನೋಡೋದಕ್ಕೋಸ್ಕರ ಹೊರಗಡೆ ಹೋದ. ಏನ್ ರಾಘವ, ಹೇಗಿದ್ದೀಯಾ? ನಾನು ಚೆನ್ನಾಗಿದ್ದೀನಿ ಕನಕಯ್ಯ. ಈ ನಡುವೆ ಹೊರಗಡೆ ಕಾಣ್ತಾನೆ ಇಲ್ಲ, ಏನಾಯ್ತು? ಮನೇಲೇನಾದ್ರೆ ನಿಧಿ ಇಟ್ಟಿದ್ಯಾ? ಹೌದು, ನನ್ನ ಮನೇಲಿ ನಿಧಿ ಇದೆ. ಆ ನಿಧಿಯಿಂದಾನೇ ಮಕ್ಕಳಿಲ್ಲದಿದ್ದರೂ, ಆಸ್ತಿ ಅಂತಸ್ತು ಇಲ್ಲದಿದ್ದರೂ ನಾನು ನನ್ನ ಹೆಂಡತಿ ತುಂಬ ಚೆನ್ನಾಗಿದ್ದೀವಿ. ಹೌದಾ? ಯಾವುದಾ ನಿಧಿ? ಅದು ಬೇರೆ ಏನೂ ಇಲ್ಲ, ಸಾಕ್ಷಾತ್ ಶ್ರೀ ವೆಂಕಟೇಶ್ವರ. ಆ ಸ್ವಾಮಿಯ ದಯೆ ಕರುಣೆಯಿಂದನೇ ನಾನು ಸಂತೋಷವಾಗಿದ್ದೀನಿ. ಸ್ವಾಮಿಯ ಕರುಣೆ ಇದ್ದರೆ ಎಲ್ಲ ಕಷ್ಟಗಳು ದೂರವಾಗುತ್ತೆ. ಹೌದಾ? ನಾನಿವಾಗ ತುಂಬ ಕಷ್ಟದಲ್ಲಿದ್ದೀನಿ. ನನ್ನ ಭೂಮಿ ಇದೆ ಅಲ್ವಾ, ಅದು ಮಾರಾಟ ಆಗ್ತಾ ಇಲ್ಲ. ಅದು ಮಾತ್ರ ಅಲ್ಲದೆ ಸ್ವಲ್ಪ ಜನ ನನ್ನ ಭೂಮಿನ ತಗೊಳ್ಳಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ನಾನು ಆ ಸ್ವಾಮಿಗೆ ಪೂಜೆ ಮಾಡಿದರೆ ನನ್ನ ಕಷ್ಟ ತೀರುತ್ತಾ? ಯಾಕೆ ಕಷ್ಟ ತೀರೋದಿಲ್ಲ? ಖಂಡಿತ ತೀರುತ್ತೆ. ಇಲ್ಲಿ ನೋಡು, ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಆ ವೆಂಕಟೇಶ್ವರ ಸ್ವಾಮಿಗೆ ದೀಪ ಇಡು. ನಿನ್ನ ಕಷ್ಟವನ್ನು ಅವರ ಬಳಿ ಹೇಳು. ಖಂಡಿತವಾಗಿಯೂ ನಿನ್ನ ಕಷ್ಟ ಪರಿಹಾರ ಆಗುತ್ತೆ. ಹಾಗೆ ಕನಕಯ್ಯ ರಾಘವಯ್ಯನ ಹತ್ರ ಹೇಳ್ದ. ಆಗ ರಾಘವಯ್ಯ ಮನೆಗೆ ಹೋಗಿ ಸ್ವಾಮಿಯ ಬಗ್ಗೆ ಅವನ ಹೆಂಡತಿಯ ಹತ್ತಿರ ಹೇಳ್ದ. ಹಾಗೆ ಮರುದಿನದಿಂದ ರಾಘವಯ್ಯ ಅವನ ಹೆಂಡತಿಯ ಜೊತೆ ವೆಂಕಟೇಶ್ವರ ಸ್ವಾಮಿಗೆ ಪೂಜೆ ಮಾಡಕ್ಕೆ ಶುರು ಮಾಡ್ದ. ಇದು ಹೀಗಿರುವಾಗ ಈ ಕಡೆ ಕಮಲ ಮನೆ ಹೊರಗಡೆ ಕೂತ್ಕೊಂಡಿದ್ದಾಗ ಪಕ್ಕದ ಮನೆ ಸುಜಾತ ಅಲ್ಲಿಗೆ ಬಂದು ಅವಳ ಕಷ್ಟವನ್ನ ಕಮಲ ಹತ್ರ ಹೇಳ್ಕೊಂಡ್ಲು. ಕಮಲಾ, ನನ್ಗೆ ಸ್ವಲ್ಪ ಹಣದ ಅವಶ್ಯಕತೆ ಇದೆ. ನಿನ್ಗೆ ಗೊತ್ತು ತಾನೇ, ನನ್ ಗಂಡನಿಗೆ ಮೈ ಹುಷಾರಿಲ್ಲ ಅಂತ. ತಿಂಗಳಿಡೀ ಕಷ್ಟಪಟ್ಟು ಕೆಲಸ ಮಾಡಿದ ಹಣ ಅವರ ಮದ್ದಿಗೇನೆ ಸರಿಯಾಗೋಯ್ತು. ಮನೆಯಲ್ಲಿ ಅಡಿಗೆ ಮಾಡ್ಲಿಕ್ಕೆ ಕೂಡ ವಸ್ತುಗಳಿಲ್ಲ. ಅಯ್ಯೋ, ನೀನೇನು ಚಿಂತೆ ಮಾಡ್ಬೇಡ, ನಾನು ನಿನ್ಗೆ ಬೇಕಾದ ಹಣವನ್ನು ಕೊಡ್ತೀನಿ. ನಿನಗೆ ಒಳ್ಳೇದಾಗ್ಲಿಕ್ಕೆ ಒಂದ್ ದಾರಿ ಹೇಳ್ತೀನಿ, ಕೇಳ್ತೀಯಾ? ಹೌದಾ? ಏನದು ದಾರಿ? ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಆ ವೆಂಕಟೇಶ್ವರ ಸ್ವಾಮಿಗೆ ದೀಪವನ್ನು ಇಡು. ಆ ವೆಂಕಟೇಶ್ವರ ಸ್ವಾಮಿ ನಿನ್ನ ಕಷ್ಟಗಳನ್ನು ನೋಡಿ ನಿನಗೆ ಒಳ್ಳೇದನ್ನೇ ಮಾಡ್ತಾರೆ. ಹಾಗಂತ ಕಮಲ ಸುಜಾತಾಳಿಗೆ ಸ್ವಲ್ಪ ಹಣ ಕೊಟ್ಟು ವೆಂಕಟೇಶ್ವರ ಸ್ವಾಮಿಗೆ ಪೂಜೆ ಮಾಡು ಅಂತ ಹೇಳಿ ಅವಳನ್ನ ಕಳ್ಸಿದ್ಲು. ಮರುದಿನದಿಂದ ಸುಜಾತ ವೆಂಕಟೇಶ್ವರ ಸ್ವಾಮಿಗೆ ಪೂಜೆ ಮಾಡಕ್ಕೆ ಶುರು ಮಾಡಿದ್ಲು. ಹಾಗೆ ಕಮಲ ಯಾರೆಲ್ಲ ಅವಳಿಗೆ ಗೊತ್ತೋ ಎಲ್ಲರ ಹತ್ರ ಹೋಗಿ ಸ್ವಾಮಿಗೆ ಪೂಜೆ ಮಾಡಿ ಅಂತ ಹೇಳಿದ್ಲು. ಈ ಕಡೆ ಕನಕಯ್ಯ ಕೂಡ ಅವನ ಸ್ನೇಹಿತರಿಗೆ ಎಲ್ರಿಗೂ ಕೂಡ ವೆಂಕಟೇಶ್ವರ ಸ್ವಾಮಿಯ ಮಹತ್ವದ ಬಗ್ಗೆ ಹೇಳ್ತಾ ಇದ್ದ. ಹಾಗೇನೆ ಪೂಜೆನೂ ಮಾಡಕ್ ಹೇಳ್ದ. ಆದ್ರಿಂದ ಊರಿನಲ್ಲಿ ಸುಮಾರು ಜನ ವೆಂಕಟೇಶ್ವರ ಸ್ವಾಮಿಗೆ ಪೂಜೆ ಮಾಡಕ್ಕೆ ಶುರು ಮಾಡಿದ್ರು. ಕಮಲಾ, ನೀನು ಹೇಳಿದ ಹಾಗೇನೆ ನಾನು ವೆಂಕಟೇಶ್ವರ ಸ್ವಾಮಿಗೆ ಪೂಜೆ ಮಾಡಿದೆ. ನನ್ನ ಗಂಡ ಆರೋಗ್ಯವಾಗಿದ್ದಾರೆ. ನನ್ನ ಕೈಯಲ್ಲಿ ಹಣ ಕೂಡ ಜಾಸ್ತಿ ಆಯಿತು.
ಅಷ್ಟೇ ಅಲ್ಲ, ನನ್ನ ಜಾಗ ಕೂಡ ಮಾರಾಟವಾಯಿತು. ಆ ಹಣದಲ್ಲಿ ನನ್ನ ಮಗಳ ಮದುವೆನ ಚೆನ್ನಾಗಿ ಮಾಡ್ಬೋದು. ಹಾಗೆ ಊರಲ್ಲಿದ್ದ ಎಲ್ರಿಗೂ ಅವರ ಕಷ್ಟಗಳು ಎಲ್ಲಾನು ತೀರ್ಹೋಯ್ತು. ನೋಡಿದ್ರಾ, ನಾನು ಹೇಳ್ದೆ ತಾನೆ, ಆ ವೆಂಕಟೇಶ್ವರ ಸ್ವಾಮಿ ಖಂಡಿತ ನಮ್ಮ ಕಷ್ಟವನ್ನು ತೀರಿಸ್ತಾನೆ ಅಂತ. ಮನೆಯಲ್ಲಿ ಪೂಜೆ ಮಾಡಿದ ತಕ್ಷಣ ನಮಗೆ ಇಷ್ಟೊಂದು ಲಾಭ ಬರ್ತಾ ಇದೆ ಅಲ್ವಾ? ನಾವೆಲ್ಲರೂ ತಿರುಮಲೆಗೆ ಹೋಗಿ ಆ ಸ್ವಾಮಿಯ ದರ್ಶನ ಮಾಡಿ ಬಂದರೆ ಇನ್ನೂ ಎಷ್ಟು ಒಳ್ಳೇದು ನಡೆಯುತ್ತೆ ಅಂತ ಆಲೋಚನೆ ಮಾಡಿ ನೋಡು. ಹೌದು, ನೀನು ಹೇಳಿದ್ದು ನಿಜಾನೇ, ನಾವು ತಿರುಮಲೆಗೆ ಹೋಗ್ಬೇಕು. ಹೌದು ಹೌದು, ಆದ್ರೆ ಈ ನದಿನ ದಾಟಿ ಅಷ್ಟು ದೂರ ಪ್ರಯಾಣ ಮಾಡೋದು ಅಂದ್ರೆ ಕಷ್ಟ ತಾನೇ. ನಾವು ಆಲೋಚನೆ ಮಾಡಿದ್ರೆ ಏನು ಬೇಕಾದರೆ ಮಾಡ್ಬೋದು. ನಮಗೆ ಆ ವೆಂಕಟೇಶ್ವರ ಸ್ವಾಮಿ ದಯೆ ತೋರಿಸ್ತಾರೆ. ನಾವು ನಾಳೆನೇ ತಿರುಮಲೆಗೆ ಹೋಗೋಣ. ಹಾಗೆ ಎಲ್ರೂ ತಿರುಪತಿಗೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿ ಅವರವರ ಮನೆಯೊಳಗಡೆ ಹೋದ್ರು. ಆ ದಿನ ರಾತ್ರಿ ಜೋರಾಗಿ ಮಳೆನೂ ಸುರಿತಿತ್ತು. ಹಾಗೆ ಮರುದಿನ ಮಳೆ ಸುರಿತಾ ಇದ್ರು ಕೂಡ ಅದ್ರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡದೆ ಊರಿನವರು ಅವ್ರಿಗೆ ಬೇಕಾಗಿರುವ ಸ್ವಲ್ಪ ಆಹಾರವನ್ನ ತಗೊಂಡು ತಿರುಪತಿಗೆ ಹೋಗ್ಲೇಬೇಕು ಅಂತ ನಿರ್ಧಾರ ಮಾಡಿ ಸುಮಾರು ದೂರ ನಡ್ಕೊಂಡು ಅವರು ಆ ಊರಿನ ನದಿಯ ಹತ್ರ ಹೋದ್ರು. ಮೊದಲೇ ಮಳೆ ಆರಂಭವಾಗಿದೆ. ಸಾಧಾರಣವಾದ ದಿನದಲ್ಲೇ ನದಿಯನ್ನು ದಾಟ್ಲಿಕ್ಕಾಗಲ್ಲ. ಈ ರೀತಿ ಪರಿಸ್ಥಿತಿಯಲ್ಲಿ ನದಿನ ದಾಟೋದು ಕಷ್ಟ. ನಮ್ಮ ಭಾರವನ್ನು ಆ ವೆಂಕಟೇಶ್ವರ ಸ್ವಾಮಿಯ ಮೇಲೆ ಹಾಕಿ ಮುಂದೆ ನಡೆಯೋಣ. ಹಾಗೆ ಎಲ್ರೂ ತುಂಬಾನೇ ಧೈರ್ಯದಿಂದ ಆ ಹಡಗಲ್ಲಿ ಹತ್ತಿ ಅವ್ರ ಪ್ರಯಾಣನ ಶುರು ಮಾಡಿದ್ರು. ಮಳೆನೂ ತುಂಬ ಜೋರಾಗ್ತಾ ಇತ್ತು. ಜೋರಾಗಿ ಗಾಳಿನೂ ಬೀಸ್ತಾ ಇತ್ತು. ಅದರಲ್ಲಿ ಎಲ್ರೂ ಕಷ್ಟಪಟ್ಟು ಪ್ರಯಾಣ ಮಾಡ್ತಾ ಇದ್ರು. ಆದರೆ ಆ ಹಡಗಲ್ಲಿ ಅವರಿಂದ ಸುಮಾರು ದೂರ ಹೋಗೋಕ್ಕಾಗಲಿಲ್ಲ. ಇದ್ದಕ್ಕಿದ್ದಂತೆ ಹಡಗು ಕೌಚಿ ಅದರಲ್ಲಿದ್ದ ಎಲ್ರೂ ನೀರೊಳಗಡೆ ಬಿದ್ಬಿಟ್ರು. ಅಲ್ಲಿರೋ ಯಾರಿಗೂ ಕೂಡ ಈಜೊಡೆಯಕ್ಕೆ ಬರಲ್ಲ ಅನ್ನೋದ್ರಿಂದ ಎಲ್ರೂ ತುಂಬಾನು ಹೆದರ್ತಾ ಇದ್ರು. ಸ್ವಾಮಿ ಶ್ರೀ ವೆಂಕಟೇಶ್ವರ, ನಮ್ಮನ್ನು ಕಾಪಾಡಿ ಸ್ವಾಮಿ, ನಮ್ಮನ್ನು ರಕ್ಷಣೆ ಮಾಡಿ. ನಿಮ್ಮ ದರ್ಶನಕ್ಕೋಸ್ಕರನೇ ಬರ್ತಾ ಇದ್ದೀವಿ, ನಮ್ಮನ್ನು ರಕ್ಷಿಸಿ ಸ್ವಾಮಿ. ಹಾಗೆ ಕನಕಯ್ಯನ ಜೊತೆ ನೀರಿನಲ್ಲಿ ಬಿದ್ದವರು ಎಲ್ರೂ ಕೂಡ ವೆಂಕಟೇಶ್ವರ ಸ್ವಾಮಿ ಹತ್ರ ಬೇಡ್ಕೊಂಡ್ರು. ಆವಾಗ ವೆಂಕಟೇಶ್ವರ ಸ್ವಾಮಿ ಅಲ್ಲಿ ಪ್ರತ್ಯಕ್ಷವಾದ್ರು. ಆವಾಗ ವೆಂಕಟೇಶ್ವರ ಸ್ವಾಮಿ ತಕ್ಷಣ ಮೊದಲು ಸ್ತ್ರೀಗಳನ್ನ ಕಾಪಾಡಿ ದಡಕ್ಕೆ ಕರ್ಕೊಂಡ್ ಬಂದು ಸೇರ್ಸಿದ್ರು. ಆಮೇಲೆ ಗಂಡಸರನ್ನು ಕೂಡ ಕಾಪಾಡಿ ದಡಕ್ಕೆ ಅವರು ಕರ್ಕೊಂಡ್ ಬಂದ್ರು. ಆಮೇಲೆ ಮೈನಾವತಿ ನದಿ ಹತ್ರ ಹೋಗಿ ಸ್ವಾಮಿ ಈ ರೀತಿ ಹೇಳಿದ್ರು. ಮೈನಾವತಿ, ಏನಿದು? ಯಾಕೆ ಹೀಗೆ ಉಗ್ರವಾಗಿದ್ಯೆ? ನಿನ್ನಿಂದ ನನ್ನ ಭಕ್ತರು ಎಲ್ಲಿಗೆ ಹೋಗಲು ಸಾಧ್ಯವಾಗ್ತಾ ಇಲ್ಲ. ನೀನು ನಿನ್ನ ವೇಗವನ್ನು ಕಡಿಮೆ ಮಾಡಬೇಕು. ನನ್ನನ್ನು ಕ್ಷಮಿಸಿ. ಇನ್ಮುಂದೆ ಯಾವಾಗಲೂ ನಾನು ಸಮಾಧಾನವಾಗಿರ್ತೀನಿ. ನಿಮ್ಮ ಭಕ್ತರಿಗೆ ಹಿಂಸೆ ಕೊಡುವುದಿಲ್ಲ. ಹಾಗೆ ಸ್ವಾಮಿ ಮೈನಾವತಿ ನದಿ ಹತ್ರ ಹೇಳಿದ ತಕ್ಷಣ ಅಲ್ಲಿವರೆಗೂ ಉಕ್ಕುತ್ತಿದ್ದ ಆ ನದಿ ಇವಾಗ ಶಾಂತಗೊಂಡಿತ್ತು. ಸ್ವಾಮಿ, ಸಮಯಕ್ಕೆ ಸರಿಯಾಗಿ ಬಂದು ನಮ್ಮೆಲ್ಲರನ್ನು ಕಾಪಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಹಾಗೆ ಪ್ರವಾಹದಲ್ಲಿ ಕಷ್ಟಪಡ್ತಾ ಇದ್ದ ಅವರ ಭಕ್ತರನ್ನ ಕಾಪಾಡಿ ವೆಂಕಟೇಶ್ವರ ಸ್ವಾಮಿ ಅವರನ್ನೆಲ್ಲ ಆಶೀರ್ವಾದ ಮಾಡಿದ್ರು. ಹಾಗೆ ಆ ದಿನದಿಂದ ಆ ಊರಿನ ಪ್ರಜೆಗಳು ಎಲ್ಲಿಗೆ ಹೋಗ್ಬೇಕಾದ್ರೂ ಕೂಡ ಯಾವುದೇ ಕಷ್ಟನ ಅವ್ರಿಗೆ ಬಂದಿಲ್ಲ. ಒಂದೂರಲ್ಲಿ ರಂಗಯ್ಯ ಅನ್ನುವ ಒಬ್ಬ ಹಾಲು ವ್ಯಾಪಾರಿ ಇದ್ದ. ಅವನ ಹತ್ರ ಲಕ್ಷ್ಮಿ ಅನ್ನುವ ಒಂದು ಹಸು ಇತ್ತು. ಲಕ್ಷ್ಮಿ ಹಸು 25 ವರ್ಷಗಳಿಂದ ಕೊಟ್ಟ ಹಾಲನ್ನ ಊರಲ್ಲಿ ವ್ಯಾಪಾರ ಮಾಡಿ ರಂಗಯ್ಯ ಕೈ ತುಂಬಾ ಹಣ ಸಂಪಾದನೆ ಮಾಡ್ದ. ಹಾಗೆ ಹಲವಾರು ವರ್ಷಗಳು ಹೋಗಿದ್ರಿಂದ ಪಾಪ ಲಕ್ಷ್ಮಿಗೆ ತುಂಬಾನು ವಯಸ್ಸಾಯ್ತು. ಆದ್ರಿಂದ ರಂಗಯ್ಯ ಲಕ್ಷ್ಮಿ ಹಸುವಿಗೆ ಸುಮಾರು ಹಿಂಸೆಗಳನ್ನ ಕೊಡ್ತಾ ಇದ್ದ. ಏನು ಈ ಲಕ್ಷ್ಮಿ ಹಾಲೇ ಕೊಡ್ತಾ ಇಲ್ಲ? ನೋಡ್ ಲಕ್ಷ್ಮಿ, ನೀನು ಹಾಲು ಕೊಡದಿದ್ರೆ ನಾನು ನಿನ್ನ ಕೊಂದಾಕ್ಬಿಡ್ತೀನಿ ನೋಡು. ಏನ್ರಿ ಅದು? ನಿಮಗೆ ಅಷ್ಟು ಕೂಡ ಗೊತ್ತಾಗೋದಿಲ್ವಾ? ನಮ್ಮ ಲಕ್ಷ್ಮಿಗೆ ವಯಸ್ಸಾಗಿದೆ. ಇರುವಷ್ಟು ದಿನ ಚೆನ್ನಾಗಿ ಹಾಲು ಕೊಟ್ಟಿದೆ. ಇವಾಗ ಕೂಡ ಹಾಲು ಕೊಡು ಅಂದ್ರೆ ಹೇಗಿರಿ ಕೊಡುತ್ತೆ? ಅದೆಲ್ಲ ನನಗೆ ಗೊತ್ತಿಲ್ಲ. ನನಗೆ ಹಾಲು ವ್ಯಾಪಾರ ಆಗಬೇಕಷ್ಟೇ. ಹಾಲು ಕೊಡ್ತೀನಿ ಅಂತ ಹೇಳಿದವರಿಗೆ ಸರಿಯಾದ ಸಮಯಕ್ಕೆ ಹಾಲು ಕೊಡಬೇಕು ಅಷ್ಟೇ ನನಗೆ ಗೊತ್ತಿರೋದು. ಹಾಗೆ ರಂಗಯ್ಯ ತುಂಬಾನು ಕೋಪದಿಂದ ಕೋಲ್ ತಗೊಂಡು ಹೋಗಿ ಲಕ್ಷ್ಮಿನ ಸಿಕ್ಕಾಪಟ್ಟೆ ಹೊಡಿತಾ ಇದ್ದ. ಪಾಪ ಲಕ್ಷ್ಮಿಯಿಂದ ಆ ನೋವನ್ನ ತಡ್ಕೊಳಕ್ಕೆ ಆಗ್ಲೇ ಇಲ್ಲ. ಬೇಡ ರಂಗಯ್ಯ, ನನಗೆ ಹಿಂಸೆ ಮಾಡಬೇಡ. ಇಷ್ಟು ದಿನ ನೀನು ನನ್ನ ಚೆನ್ನಾಗಿ ತಾನೇ ನೋಡ್ಕೊಂಡಿದ್ದೆ. ಇವಾಗ ಯಾಕೆ ನನಗೆ ಇಷ್ಟೊಂದು ಹಿಂಸೆ ಕೊಡ್ತಿದ್ದೀಯಾ? ನಾನೇನು ನಿನ್ನನ್ನು ಹಿಂಸೆ ಮಾಡ್ತಾ ಇಲ್ಲ, ನೀನೇ ನನ್ನನ್ನು ಹಿಂಸೆ ಮಾಡ್ತಿದ್ದೀಯಾ. ಊರಲ್ಲಿರುವ ಜನರೆಲ್ಲ ನಾನು ಕೊಡುವ ಹಾಲಿಗೋಸ್ಕರ ಕಾಯ್ತಾ ಇರ್ತಾರೆ. ಹಾಗೆ ರಂಗಯ್ಯ ಲಕ್ಷ್ಮಿಯನ್ನ ಬೈತಾ ಇದ್ದ. ಅಷ್ಟರಲ್ಲಿ ಊರಲ್ಲಿದ್ದ 2 ವ್ಯಕ್ತಿಗಳು ಅಲ್ಲಿಗೆ ಬಂದ್ರು. ಆ ವ್ಯಕ್ತಿಗಳಲ್ಲಿ ವೀರಯ್ಯ ಅನ್ನುವವನು ಈ ರೀತಿ ಹೇಳಿದ. ಏನು ರಂಗಯ್ಯ ಇದು? ಬೆಳಿಗ್ಗೆ 9 ಗಂಟೆ ಆಗ್ತಾ ಇದೆ,
6 ಗಂಟೆಗೆ ಹಾಲು ಕೊಡುವ ನೀನು ಇನ್ನೂ ಹಾಲು ಕೊಡದಿದ್ರೆ ಹೇಗೆ? ಬೆಳಿಗ್ಗೆನೇ ಕೆಲಸಕ್ಕೆ ಹೋಗೋರಿಗೆ ಇಷ್ಟೊತ್ತಾದರೂ ಹಾಲು ಕೊಟ್ಟಿಲ್ಲ ಅಂದರೆ ಹೇಗೆ? ವೀರಯ್ಯ, ಇವಾಗಲೇ ನಾನು ಬರ್ತೀನಿ, ನೀನು ಮನೆಗೆ ಹೋಗು. ಹಾಗೆ ರಂಗಯ್ಯ ಹೇಳಿದ್ರಿಂದ ವೀರಯ್ಯ ಹಾಗೂ ಅವನ ಜೊತೆಗೆ ಬಂದವರು ಎಲ್ರು ಕೂಡ ಅವ್ರವ್ರ ಮನೆಗೆ ವಾಪಸ್ ಹೋದ್ರು. ಏನ್ರಿ ನೀವು ಅವ್ರ ಜೊತೆ ಹಾಗೆ ಹೇಳಿದ್ದೀರಾ? ನಮ್ಮ ಲಕ್ಷ್ಮಿಗೆ ವಯಸ್ಸಾಗಿದೆ, ಲಕ್ಷ್ಮಿ ಇನ್ನೂ ಹಾಲು ಕೊಡುವುದಿಲ್ಲ, ನೀವ್ ಹೇಗೆ ಇನ್ನು ಮುಂದೆ ಹಾಲು ಮಾರ್ತೀರಾ? ನನ್ನ ಜೊತೆ ಒಂದು ಐಡಿಯಾ ಇದೆ. ಇವಾಗ ಹೊರಗಡೆ ಹಾಲು ಮಾರಾಟ ಮಾಡೋರು, ಅಂಗಡಿಯಲ್ಲಿ ಹಾಲು ವ್ಯಾಪಾರ ಮಾಡೋರು ಎಲ್ಲರೂ ಇದನ್ನೇ ಮಾಡೋದು. ಏನ್ರಿ ಆ ಪದ್ಧತಿ? ಇವಾಗ ನೀವು ಏನ್ ಹೇಳಕ್ ಬರ್ತಿದ್ದೀರಾ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಇಲ್ಲಿ ನೋಡು, ಈ ಬಿಳಿಯಾಗಿರುವ ಕಷಾಯವನ್ನು ನೋಡು. ಈ ಕಷಾಯವನ್ನು ನೀರಿನಲ್ಲಿ ಬೆರೆಸಿದ್ರೆ ನೀರು ಬಿಳಿಯಾಗ್ಬಿಡುತ್ತೆ. ಇದು ಆರೋಗ್ಯಕ್ಕೆ ಹಾನಿಕಾರನೇ. ಆದರೆ ಏನು ಮಾಡೋದು? ನನ್ನ ವ್ಯಾಪಾರ ಹಾಳಾಗಬಾರ್ದು ಅಂದರೆ ಈ ಕೆಲಸವನ್ನು ನಾನು ಮಾಡಲೇಬೇಕು. ಹಾಗೆ ರಂಗಯ್ಯ ಆ ಕಷಾಯವನ್ನ ಕುಡಿಯೋ ನೀರಿನಲ್ಲಿ ಹುಯ್ದ. ಸ್ವಲ್ಪ ಸಮಯದಲ್ಲಿ ಆ ಕುಡಿಯೋ ನೀರು ಹಾಲಿನ ತರ ಬದಲಾಯಿತು. ಸುಪ್ರಜಾ ಎಷ್ಟು ಹೇಳಿದ್ರೂ ಕೇಳದೆ ಆ ಕಷಾಯ ಮಿಕ್ಸ್ ಮಾಡಿದ ನೀರನ್ನ ಹಾಲಿನ ಕ್ಯಾನಲ್ಲಿ ಉಯ್ಕೊಂಡು ಅದರ ಮಾರಕ್ಕೆ ಹೊರಗಡೆ ಹೋದ. ಸುಪ್ರಜಾ ವೆಂಕಟೇಶ್ವರ ಸ್ವಾಮಿಯ ದೊಡ್ಡ ಭಕ್ತೆಯಾಗಿದ್ಲು. ಅವಳಿಗೆ ಏನ್ ಮಾಡುದು ಅಂತ ಅರ್ಥ ಆಗದೆ ಮನೇಲಿದ್ದ ವೆಂಕಟೇಶ್ವರ ಸ್ವಾಮಿ ಹತ್ರ ಈ ರೀತಿ ಬೇಡ್ಕೊಂಡ್ಲು. ಏನು ಸ್ವಾಮಿ ಇದು? ಹಣದ ಆಸೆಯಿಂದ ನನ್ನ ಗಂಡ ತುಂಬಾನೇ ಬದಲಾಗಿದ್ದಾರೆ. ಇಷ್ಟು ದಿನ ತಾಯಿಯ ಸ್ಥಾನದಲ್ಲಿದ್ದ ಹಸುವನ್ನು ತುಂಬಾನೇ ಹಿಂಸೆ ಮಾಡ್ತಿದ್ದಾರೆ. ಇವಾಗ ಊರಿನ ಜನರ ಆರೋಗ್ಯವನ್ನು ನಾಶ ಮಾಡಲು ವಿಷಕರವಾದ ಹಾಲನ್ನು ಮಾರ್ತಾ ಇದ್ದಾರೆ. ನೀವೇ ನನ್ನ ಗಂಡನಿಗೆ ಬುದ್ಧಿ ಹೇಳ್ಬೇಕು ಸ್ವಾಮಿ. ಹಾಗೆ ಸುಪ್ರಜಾ ವೆಂಕಟೇಶ್ವರ ಸ್ವಾಮಿಯ ಹತ್ರ ಬೇಡ್ಕೊಂಡ್ಲು. ಆದ್ರೆ ಈ ಕಡೆ ರಂಗಯ್ಯ ಕಷಾಯ ಬೆರೆಸಿದ ಆ ಹಾಲನ್ನ ಊರೊಳಗಡೆ ವ್ಯಾಪಾರ ಮಾಡ್ದ. ನೀರು ಬೆರೆಸಿದ ಹಾಲನ್ನು ಮಾರುವುದು ತುಂಬ ದೊಡ್ಡ ತಪ್ಪು. ಒಳ್ಳೆಯ ಹಾಲನ್ನು ಊರಿನವರಿಗೆ ಮಾರಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನಾನು ಹಾಲಿಗೆ ಸ್ವಲ್ಪ ನೀರನ್ನು ಮಾತ್ರ ಹಾಕೋದು. ಹಾಗೆ ರಂಗಯ್ಯ ಹೇಳ್ತಾ ಇದ್ದಿದ್ದನ್ನ ಅಲ್ಲಿದ್ದ ಎಲ್ರು ಕೂಡ ಸುಮಾರು ಹೊತ್ತು ಗಮನಿಸ್ತಾನೆ ಇದ್ರು. ಹಾಗೆ ರಂಗಯ್ಯ ಕಷಾಯ ಮಿಕ್ಸ್ ಮಾಡಿರುವ ಆ ಹಾಲನ್ನ ಕೊಟ್ಟು ಆಮೇಲೆ ಮನೆಗೆ ವಾಪಸ್ ಬಂದ. ಊರಿನ ಜನರು ಇವತ್ತು ಹಾಲು ತುಂಬ ಬಿಳಿಯಾಗಿತ್ತು ಅಂತ ಹೇಳಿದ್ರು. ಅವರಿಗೆ ಗೊತ್ತಿಲ್ಲ ಅಲ್ವಾ ಅದು ಕಷಾಯ ಬೆರೆಸಿದ ಹಾಲು ಅಂತ. ಯಾವುದು ಏನೇ ಆದ್ರೂ ನೀವು ತುಂಬಾ ದೊಡ್ಡ ತಪ್ಪನ್ನು ಮಾಡ್ತಿದ್ದೀರಾ ರೀ. ಒಂದು ಸಲ ನಿಮ್ಮ ಮನಸಾಕ್ಷಿಯನ್ನು ನೀವೇ ಕೇಳಿ ನೋಡಿ. ನೀವು ಮಾಡೋದು ಸರಿಯಾ ತಪ್ಪ ಅಂತ ಅದೇ ಹೇಳುತ್ತೆ. ಅದಕ್ಕೆ ನಿನ್ನ ಜೊತೆ ಸಾಕ್ಷಿ ಇದೆಯಾ? ನನಗೆ ಬೇಕಾಗಿರೋದು ಹಣ ಮಾತ್ರ. ಆದರೆ ಇದರಲ್ಲಿ ನನ್ನ ತಪ್ಪೇನಿದೆ? ಆ ಲಕ್ಷ್ಮಿ ಸರಿಯಾದ ಸಮಯಕ್ಕೆ ಸರಿಯಾದ ಪ್ರಮಾಣದಲ್ಲಿ ಹಾಲು ಕೊಟ್ಟಿದ್ರೆ ನಾನು ಈ ಥರ ಕೆಲಸ ಮಾಡ್ತಿದ್ದಿಲ್ಲ ತಾನೆ. ಇವಾಗ ಈ ತಪ್ಪೆಲ್ಲ ಮಾಡಿದ್ದು ಲಕ್ಷ್ಮಿಯಿಂದಾನೆ. ಹಾಗೆ ರಂಗಯ್ಯ ಗೋಶಾಲೆಗೆ ಹೋದ. ಪಾಪ ತುಂಬಾನೇ ವಯಸ್ಸಾಗಿರುವ ಲಕ್ಷ್ಮಿ ಹಸು ವಿಶ್ರಾಂತಿ ತಗೊಳ್ಳೋದಕ್ಕೋಸ್ಕರ ಗೋಶಾಲೆಯಲ್ಲಿ ನಿದ್ದೆ ಮಾಡ್ತಾ ಇದ್ದಾಗ ಪುನಃ ಕೋಲ್ ತಗೊಂಡು ರಂಗಯ್ಯ ಲಕ್ಷ್ಮಿನ ಸಿಕ್ಕಾಪಟ್ಟೆ ಹೊಡಿತಾ ಇದ್ದ. ಅಯ್ಯಯ್ಯೋ, ನನಗೆ ಹೊಡಿಬೇಡ ರಂಗಯ್ಯ. ನೀನು ಬೆಳಿಗ್ಗೆ ಹೊಡೆದಿದ್ದು ಇನ್ನೂ ನನಗೆ ನೋವು ಕಡಿಮೆ ಆಗಿಲ್ಲ. ಈ ವಯಸ್ಸಾದ ಸಮಯದಲ್ಲಿ ನನಗೆ ಹೀಗೆ ಹಿಂಸೆ ಕೊಡ್ಬೇಡ. ನಿನ್ನ ಒಡೆಯೋದ್ರಿಂದ ಯಾವ ಲಾಭನೂ ಇಲ್ಲ. ಯಾರಾದರೂ ವ್ಯಾಪಾರಿನ ನೋಡಿ ಅವನ ಜೊತೆ ನಿನ್ನನ್ನು ಮಾರ್ಬಿಡ್ತೀನಿ. ನನ್ನನ್ನು ಒಂದು ವ್ಯಾಪಾರಿಗೆ ಮಾತ್ರ ಮಾರ್ಬೇಡ ರಂಗಯ್ಯ. ಬೇಕಾದ್ರೆ ಒಂದ್ ಕೆಲ್ಸ ಮಾಡು, ಇವಾಗ್ಲೇ ನನ್ನ ಬಿಚ್ಚಿ ಬಿಡು. ನಾನು ಎಲ್ಲಾದ್ರೂ ಹೋಗ್ಬಿಡ್ತೀನಿ. ರಸ್ತೆಯಲ್ಲಿ ಸಿಗುವ ಆಹಾರವನ್ನು ತಿಂದು ಹೇಗೋ ಜೀವನವನ್ನು ನಡ್ಸ್ಕೊಂಡು ಹೋಗ್ತೀನಿ. ರಸ್ತೆಯಲ್ಲಿ ಎಷ್ಟೋ ಮೂಕ ಪ್ರಾಣಿಗಳು ಜೀವನ ಮಾಡ್ತಿದೆ, ಅದೇ ರೀತಿ ನಾನು ಕೂಡ ಜೀವನ ಮಾಡ್ಕೊಂಡು ಹೋಗ್ತೀನಿ. ನಿನ್ನ ಹಾಗೆ ಬಿಟ್ಬಿಟ್ರೆ ನನ್ನ ಕತೆ ಮುಗೀತು. ಊರಲ್ಲಿರುವ ಜನರಿಗೆ ನಿನ್ನ ಚೆನ್ನಾಗಿ ಗೊತ್ತಿದೆ. ನನ್ನ ಜೊತೆ ಒಂದೇ ಒಂದು ಹಸು ಇರೋದು ಅದು ನೀನೇ ಅಂತ ಎಲ್ಲರಿಗೂ ಗೊತ್ತು. ಈ ಊರೊಳಗೆ ನೀನು ಸುತ್ತಾಡ್ತಾ ಇದ್ರೆ ನಾನು ಮಾರುವ ಹಾಲು ನಿಂದಲ್ಲ ಅಂತ ಗೊತ್ತಾಗುತ್ತೆ. ನಾನು ಮಾಡುವ ಕಲಬೆರಕೆ ಹಾಲನ್ನು ನೀನು ಕೊಟ್ಟ ಹಾಲು ಅಂತ ಮಾರ್ತಿದ್ದೀನಿ. ಅದಕ್ಕೇನೆ ನಿನ್ನ ವ್ಯಾಪಾರಿ ಹತ್ರ ಮಾರ್ತಾ ಇದ್ದೀನಿ. ಅದರಲ್ಲಿ ಬರೋ ಹಣದಲ್ಲಿ ಒಂದು ಹೊಸ ಹಸುನ ತಗೊಳ್ತೀನಿ. ಅದುವರೆಗೂ ನಿನಗೆ ಏನೂ ಕೊಡುವುದಿಲ್ಲ. ಪಾಪ ಲಕ್ಷ್ಮಿ ಹಸು ಜೋರಾಗಿ ಕೂಗ್ತಾ ಇತ್ತು. ಅಷ್ಟರಲ್ಲಿ ಸುಪ್ರಜಾ ಲಕ್ಷ್ಮಿಗೋಸ್ಕರ ಬೆಣ್ಣೆ ತಗೊಂಡು ಗೋಶಾಲೆಗೆ ಹೋದ್ಲು. ಅಲ್ಲಿ ಲಕ್ಷ್ಮಿಯ ಹತ್ರ ಅವಳು ಕೂತ್ಕೊಂಡ್ಲು. ಪಾಪ ನೋವನ್ನ ತಡ್ಕೊಳಕ್ಕಾಗದೆ ಲಕ್ಷ್ಮಿಯ ಕಣ್ಣಿಂದ ಕಣ್ಣೀರು ಬಂತು. ಅವಳ ಸ್ಥಿತಿನ ನೋಡಿ ಸುಪ್ರಜಾನು ಅಳ್ತಾ ಇದ್ಲು. ಏನು ಲಕ್ಷ್ಮಿ, ಯಾಕೆ ನಿನಗಿಷ್ಟೊಂದು ಕಷ್ಟ ಆಗ್ತಾ ಇದೆ? ಈ ಕಷ್ಟವನ್ನು ಹೇಗೆ ಸಹಿಸ್ತಾ ಇದ್ದೀಯೋ ಏನೋ? ಪ್ರಾಣ ಹೋಗುವಷ್ಟು ನೋವಾಗ್ತಿದೆ ಸುಪ್ರಜಮ್ಮ. ಏನ್ ಮಾಡೋದು? ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಆದ್ರೆ ಆ ದೇವರು ತಹ ಮೂಕ ಜೀವಿಗಳ ಹಣೆ ಬರಹವನ್ನು
ಈಗೇನೆ ಬರ್ದಿದ್ದಾನೆ. ಅವಶ್ಯಕತೆ ಇರುವ ತನಕ ನಾನು ದೊಡ್ಡಿಯಲ್ಲಿ ಇರಬೇಕು. ಅವಶ್ಯಕತೆ ಮುಗಿದ ನಂತರ ವ್ಯಾಪಾರಿ ಬಳಿ ಹೋಗ್ಬೇಕು. ಅದೇ ನನ್ನ ಜೀವನ. ಹಾಗೆ ಯೋಚನೆ ಮಾಡ್ಬೇಡ ಲಕ್ಷ್ಮಿ. ಯಾರು ಇಲ್ಲದವರಿಗೆ ವೆಂಕಟೇಶ್ವರ ಸ್ವಾಮಿಯೇ ದಿಕ್ಕು. ನಿನ್ನಂತಹ ಗೋವುಗಳಿಗೆ ಆ ಗೋವಿಂದನೇ ದಿಕ್ಕು. ನಿನಗೆ ಏನೇ ಕಷ್ಟ ಬಂದರೂ ಅವನನ್ನೇ ಬೇಡಿಕೋ, ಅವನು ನಿನ್ನನ್ನು ರಕ್ಷಣೆ ಮಾಡ್ತಾನೆ. ಹಾಗೆ ಸುಪ್ರಜಾ ಬೆಣ್ಣೆಯನ್ನ ಪೆಟ್ಟಾಗಿರೋ ಜಾಗಕ್ಕೆ ಹಾಕೊಂಡು ವೆಂಕಟೇಶ್ವರ ಸ್ವಾಮಿಯ ಬಗ್ಗೆ ಲಕ್ಷ್ಮಿ ಹತ್ರ ಹೇಳ್ತಾ ಇದ್ಲು. ಲಕ್ಷ್ಮಿ ಕೂಡ ಕಣ್ಣಲ್ಲಿ ಕಣ್ಣೀರೊಂದಿಗೆ ವೆಂಕಟೇಶ್ವರ ಸ್ವಾಮಿಯ ಬಗ್ಗೆ ತಿಳ್ಕೊಳ್ತಿತ್ತು. ಆಮೇಲೆ ಮರುದಿನ ರಂಗಯ್ಯ ಮಾಂಸದ ಅಂಗಡಿಯವನ ಹತ್ರ ಹೋಗಿ, ನಾನು ನಿನಗೆ ಒಂದು ಮುಖ್ಯವಾದ ವಿಷಯವನ್ನು ಹೇಳ್ತೀನಿ. ಆ ವಿಷಯವನ್ನು ಯಾರಿಗೂ ಹೇಳಬಾರ್ದು. ಹಾಂ, ಖಂಡಿತವಾಗಿ ಯಾರಿಗೂ ಹೇಳೋದಿಲ್ಲ. ಏನದು? ನನ್ನ ಲಕ್ಷ್ಮಿ ಹಸುಗೆ ವಯಸ್ಸಾಗಿದೆ. ಅದರಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ನಾಳೆ ರಾತ್ರಿ ಯಾರೂ ಇಲ್ಲದ ಸಮಯದಲ್ಲಿ ನನ್ನ ಮನೆಗೆ ಬಾ. ಆ ಲಕ್ಷ್ಮಿ ಹಸುವನ್ನು ನಿನಗೆ ಮಾರ್ತೀನಿ. ಅದನ್ನು ಏನು ಬೇಕಾದ್ರೂ ಮಾಡ್ಕೋ. ಹಾಗೆ ರಂಗಯ್ಯ ಹೇಳಿದ್ರಿಂದ ಆ ಮಾಂಸದ ಅಂಗಡಿಯವನು ರಾತ್ರಿಯ ಸಮಯದಲ್ಲಿ ರಂಗಯ್ಯನ ಮನೆಗೆ ಬಂದು ಲಕ್ಷ್ಮಿನ ಕರ್ಕೊಂಡು ಹೋಗೋಕೆ ಎಷ್ಟೋ ಪ್ರಯತ್ನ ಪಟ್ಟ. ಆದ್ರೆ ಲಕ್ಷ್ಮಿನ ಅವನಿಂದ ಸ್ವಲ್ಪ ಕೂಡ ಅಲರ್ಸಕ್ಕಾಗ್ಲಿಲ್ಲ ಅನ್ನೋದ್ರಿಂದ ಅವನು ಅವನ ಹತ್ರ ಇದ್ದ ಒಂದು ದೊಡ್ಡ ಖಡ್ಗನ ಹೊರಗಡೆ ತೆಗೆದು ಲಕ್ಷ್ಮಿಯನ್ನು ಸಾಯಿಸುವ ಪ್ರಯತ್ನ ಮಾಡ್ತಾ ಇದ್ದ. ಶ್ರೀ ವೆಂಕಟೇಶ್ವರ, ಅನಾಥ ರಕ್ಷಕ, ನನ್ನನ್ನು ಕಾಪಾಡು ಸ್ವಾಮಿ. ದಿಕ್ಕಿಲ್ಲದ ನನ್ನಂತಹ ಪ್ರಾಣಿಗಳಿಗೆ ನೀನೇ ರಕ್ಷಕ. ಹಾಗಂತ ಲಕ್ಷ್ಮಿ ಹಸು ಸ್ವಾಮಿ ಹತ್ರ ಬೇಡ್ಕೊಂಡಾಗ ಶ್ರೀ ವೆಂಕಟೇಶ್ವರ ಸ್ವಾಮಿ ಅಲ್ಲಿ ಪ್ರತ್ಯಕ್ಷವಾದ್ರು. ಅವರನ್ನು ನೋಡಿ ಇಬ್ರು ಕೂಡ ತುಂಬಾನೇ ಹೆದರಿದ್ರು. ನಿನಗೆ ಸ್ವಲ್ಪ ಕೂಡ ಕರುಣೆ ಎನ್ನುವುದೇ ಇಲ್ವಾ? ನೀನು ಇಷ್ಟೊಂದು ನೀಚ ಕೆಲಸ ಮಾಡ್ತೀಯ? ಹಾಗೆ ಹೇಳಿ ಸ್ವಾಮಿ ಅವರ ಸುದರ್ಶನ ಚಕ್ರವನ್ನ ಸುತ್ತಾ ಇದ್ದಾಗ ಅದನ್ನ ನೋಡಿ ಇಬ್ರು ಕೂಡ ತುಂಬಾನೇ ಹೆದರಿದ್ರು. ತಕ್ಷಣ ರಂಗಯ್ಯ ಮಾಂಸದಂಗಡಿಯವನು ಇಬ್ರು ಸ್ವಾಮಿಯ ಪಾದಗಳಲ್ಲಿ ಬಿದ್ದು ಕ್ಷಮಾಪಣೆ ಕೇಳಿದ್ರು. ಇದೇ ನಿನಗೆ ಕೊನೆಯ ಅವಕಾಶ. ಇನ್ನು ಮುಂದೆ ನೀವು ಹಸುಗಳನ್ನು ಹಿಂಸೆ ಮಾಡಿದರೆ, ಮೂಕ ಜೀವಿಗಳನ್ನು ಹಿಂಸೆ ಮಾಡಿದರೆ ನಾನು ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ಹಾಗೆ ವೆಂಕಟೇಶ್ವರ ಸ್ವಾಮಿ ಅಹಂಕಾರಿಯಾದ ರಂಗಯ್ಯನಿಗೆ ಪಾಠ ಕಲಿಸ್ಕೊಟ್ರು. ಹಾಗೆ ಆ ದಿನದಿಂದ ರಂಗಯ್ಯ ಲಕ್ಷ್ಮಿ ಹಸುವನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದ.